ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 18 ಆಫ್ 75 ಡೇ ಸ್ಟಡಿ ಚಾಲೆಂಜ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆಗೆ 300 ಆಸ್ಪಿರೆಂಟ್ಸ್ ಸೇರ್ಕೊಂಡಿದ್ದೀರಾ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಮಗೆ. ಸೊ ನಾನು ಮಾರ್ನಿಂಗ್ ಎದ್ದಿದ್ದು 6 o'clock ಆಗಿತ್ತು. ಸ್ವಲ್ಪ ಎಕ್ಸಸೈಸ್ ಮಾಡಿ ಆ್ಯಸ್ ಯೂಶ್ ನನ್ನ ಬ್ಲೂಬೆರಿಗೆ ಫುಡ್ ಹಾಕಿ ಗುಡ್ ಮಾರ್ನಿಂಗ್ ಬಾಬಪ್ಪ ನಾನು ಸ್ಟಡಿಗೆ ಕೂತ್ಕೊಂಡೆ. ಸೊ ಫಸ್ಟ್ ಆಫ್ ಆಲ್ ನಾನು ಮೊನ್ನೆಯಿಂದನೂ ನಾನು ಇದನ್ನೇ ಮಾಡ್ತಿರೋದು, ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀನಿ, ಎನ್ವಿರಾನ್ಮೆಂಟ್ದು. ಸೊ ಇವತ್ತು ಕಂಪ್ಲೀಟಾಗಿ ಓದಿ ಕಂಪ್ಲೀಟ್ ಮಾಡಿದ್ದೀನಿ ಕರೆಂಟ್ ಅಫೇರ್ಸ್ ಎಲ್ಲ. ಸೊ ಕೆಲವೊಂದೊಂದು ಕ್ವೆಶ್ಚನ್ಸ್ಗಳಿಗೆ ನಾನು ಇವಾಗ ಆನ್ಸರ್ ಮಾಡ್ತಾ ಇದ್ದೀನಂತೆ. ಸೊ ಮೊದಲನೇದಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದು, ನಾನು ಯಾವ ಸೋಷಿಯಲ್ ಮೀಡಿಯಾನೂ ನಾನು ಯೂಸ್ ಮಾಡ್ತಿಲ್ಲ. ಇನ್ಸ್ಟಾಗ್ರಾಮ್ ಆಗಲಿ ಯಾವುದೂ ಯೂಸ್ ಮಾಡ್ತಿಲ್ಲ. ಸೊ ನಮ್ಮ ಅಣ್ಣಂದೇ ಟೆಲಿಗ್ರಾಮ್ ಇದೆ. ಸೊ ನಾನು ಅದರಲ್ಲೇ ಯೂಸ್ ಮಾಡಿಕೊಂಡು ನೋಡ್ತೀನಿ ಯಾರಾದರೂ ಏನಾದ್ರು ಟೆಕ್ಸ್ಟ್ ಮಾಡಿದರೆ ಎಲ್ಲ. ಯಾಕೆ ಅಂತಂದರೆ ನನಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಸ್ವಲ್ಪ ಜಾಸ್ತಿ ನನ್ನ ಹತ್ರ ಇದ್ದರೆ. ಯಾಕೆಂದರೆ ಟೆಲಿಗ್ರಾಮಲ್ಲಿ ಸಿನಿಮಾಗಳು ಬರ್ತವೆ, ಅದು ಇದು ಡೌನ್ಲೋಡ್ ಮಾಡಿಕೊಂಡು ಸುಮ್ಮನೆ ವೆಬ್ ಸೀರೀಸ್ ಎಲ್ಲ ಯಾಕೆ ಡಿಸ್ಟ್ರಾಕ್ಷನ್ ಅಂತ ನಾನು ಮಾಡ್ಕೊಂಡಿಲ್ಲ. ಸೊ ನಾನು ಟೆಲಿಗ್ರಾಮಲ್ಲಿ ಒಬ್ಬರು ನನಗೆ ಕೇಳಿದರು, ಹೇಗೆ ಒಂದು ದಿನದ ಓದನ್ನ ನಾನು ಸ್ಕಿಪ್ ಮಾಡಿದ್ರೆ ಸೊ ಅದನ್ನು ನೆಕ್ಸ್ಟ್ ಡೇಗೆ ನಾನು ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ. ಸೊ ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ತೀನಿ ಅಂತಂದರೆ, ಇವತ್ತು ಸಪೋಸ್ ನನಗೇನೋ ಓದೋಕ್ಕಾಗಲಿಲ್ಲ, ನಾನೆಲ್ಲೋ ಆಚೆ ಹೋದೆ ಆ ಥರ ಏನಾದ್ರು ಆಯಿತು ಅಂದರೆ ನಾನೇನು ಮಾಡ್ತೀನಿ ಅಂದರೆ, ನಾಳೆ ಇದೇ ಓದನ್ನ ಡಿವೈಡ್ ಮಾಡ್ಕೋತೀನಿ. ಯಾಕೆಂದರೆ ಈಗ 10 ಅವರ್ಸ್ ನಾನು ಓದಬೇಕು ಅಂತ ಮಾಡಬೇಕಾದ್ರೆ ನನಗೆ ಮಾಡೋದಕ್ಕಾಗಲ್ಲ. ಸೊ 10 ಅವರ್ಸ್ ಸ್ಟಡಿ ಏನಾದ್ರು ಇತ್ತು ಅಂದರೆ ನಾನು ಅದನ್ನು ಡಿವೈಡ್ ಮಾಡಿಕೊಂಡು 3 ಅವರ್ಸ್ ಮಾಡ್ಕೊತೀನಿ, ಇಲ್ಲ 2 ಅವರ್ಸ್ ಮಾಡ್ಕೊತೀನಿ. ಸೊ ಎವ್ರಿ ಡೇ ಅದನ್ನು ಅಲ್ಲಿ ಕವರ್ ಮಾಡ್ಕೊಬಿಟ್ರೆ ಆಯಿತು. ಸೊ ಒಂಥರ ನಾನು ಮಾಡೋದಂದರೆ, ಫಸ್ಟು ಇವತ್ತಿಂದು ನಾನೇನು ಸ್ಕಿಪ್ ಮಾಡಿದ್ದೀನಿ ಅದನ್ನು ನಾನು ಡಿವೈಡ್ ಮಾಡಿಕೊಂಡು ನೆಕ್ಸ್ಟ್ ನಾಳೆ ನಾಡಿದ್ದಕ್ಕೆ ನಾನು ಕುತ್ಕೊತೀನಿ. ಸೊ ಆ ಥರ ಆಗಲಿಲ್ಲ ಅಂತ ಅಂದರೆ ಇವತ್ತೇನು ಓದಬೇಕಿತ್ತು ಸೊ ಅದನ್ನೇ ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ 1 ಡೇ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀನಿ ಅಷ್ಟೇ. ಈಗ 75 ಡೇಸ್ ಅಂದರೆ 76 ಡೇಸ್ ಅಂತ ಆ್ಯಡ್ ಮಾಡಿಕೊಂಡು ನಾನು ಮಾಡ್ತೀನಿ. ಸೊ ಅದನ್ನು ನಿಲ್ಲಿಸಬಾರ್ದು ಅಂತ ನಾನು ಹೇಳ್ತೀನಿ. ಸೊ ಇದೊಂದು ಕ್ವೆಶ್ಚನು. ಸೊ ಇದೊಂದು ಕ್ವೆಶ್ಚನ್ ಆದಮೇಲೆ ನೆಕ್ಸ್ಟು, ಸೊ ಈ ಕ್ವೆಶ್ಚನ್ಗೆ ನಾನು ಆದಷ್ಟು ಬೇಗ ಸ್ಟ್ರಾಟಜೀಸ್ನ ನಾನು ಹಾಕ್ಕೊಂಡು ಬರ್ತೀನಂತೆ. ಯಾಕೆ ಅಂದರೆ ಇದನ್ನು ನಾನು ತುಂಬ ಸಿಂಪಲಾಗಿ ಹೇಳಬೇಕಂತಂದರೆ, UPSCಗೆ ಸಿಲೆಬಸ್ಸು ತುಂಬ ಏನು ಡ್ರಾಸ್ಟಿಕ್ ಚೇಂಜ್ ಇಲ್ಲ, KPSC ಗೊತ್ತಿರೋರಾಗಿರ್ಬೋದು. ಯಾಕೆ ಅಂತಂದರೆ ನಾವು KPSCಲಿ ಓನ್ಲಿ ಕರ್ನಾಟಕನ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಓದ್ತೀವಿ. ಅದ್ರ ಜೊತೆ ಕರೆಂಟ್ ಅಫೇರ್ಸಲ್ಲಿ ನಾವು ಓದಲೇಬೇಕಾಗತ್ತೆ, ಇಂಟರ್ನ್ಯಾಷನಲ್ಲು ಓದಬೇಕಾಗತ್ತೆ ಆ್ಯಂಡ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ. ಸೊ ಎಲ್ಲದೂ ಓದಬೇಕಾಗತ್ತೆ. ಸ್ವಲ್ಪ UPSCಯಲ್ಲಿ ಸ್ವಲ್ಪ ಜಾಸ್ತಿ ಇಂಡಿಯಾ ಮೇಲೆ ಕನ್ಸರ್ನ್ ಮಾಡ್ತಾರೆ. ಕರ್ನಾಟಕದಲ್ಲಿ KPSC ಎಕ್ಸಾಮ್ಸಲ್ಲಿ ಕರ್ನಾಟಕನ ಸ್ವಲ್ಪ ಜಾಸ್ತಿ ಕನ್ಸರ್ನ್ ಮಾಡ್ತಾರೆ. ಇನ್ನೊಂದು ವಿಚಾರ ಅಂದರೆ, ಆಪ್ಷನಲ್ಸಲ್ಲಿ ನೀವು ಫಸ್ಟು ಒಂದು ಸಲ ಆ ಸಬ್ಜೆಕ್ಟ್ನ ನೋಡಿ, ನಿಮಗದು ಹೇಗೆ ಅನಿಸುತ್ತೆ ಅದನ್ನು ನೋಡಿಬಿಟ್ಟು ಆ ಸಬ್ಜೆಕ್ಟ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಸೋಷಿಯಾಲಜಿನ ತೊಗೊಂಡಿದ್ದೀನಿ. ಸೋಷಿಯಾಲಜಿ ನಾನು ಯಾಕೆ ತೊಗೊಂಡೆ ಅಂತಂದರೆ, ನಾನು ಫಸ್ಟ್ ನನ್ನ ಕೋಚಿಂಗ್ ಸೆಂಟ್ರಿಗೆ ಹೋದಾಗ ನನಗೆ ಸೋಷಿಯಾಲಜಿ ಮಾಡಿದರು. ಸೊ ಆ್ಯಂಡ್ ಇನ್ನೊಂದೇನು ಸೋಷಿಯಾಲಜಿಲಿ ನನಗೆ ಅಡ್ವಾಂಟೇಜ್ ಅಂತ ಅನಿಸಿದ್ದು ಅಂದರೆ, ನಾನು ಸ್ವಲ್ಪ ಕಡು ಬಡವ್ರನ್ನೂ ನಾವು ನೋಡಿರಬೇಕು, ಇಲ್ಲಾಂದರೆ ಸೋಷಿಯಾಲಜಿ ಅಷ್ಟು ಈಸಿ ಆಗೋಲ್ಲ. ಅವ್ರೇನೋ ಲೈಕ್ ಥಿಯರೀಸ್ ಎಲ್ಲ ಮಾಡಿರ್ತಾರಲ್ಲ, ಸೊ ಅವೆಲ್ಲ ನಮ್ಗೆ ಅರ್ಥ ಆಗಬೇಕು ಅಂದರೆ ನಮ್ಗೆ ರಿಯಲಿಸ್ಟಿಕ್ಕಾಗಿ ಗೊತ್ತಿರಬೇಕು. ನನಗೆ ಹಳ್ಳಿ ಜೀವನನೂ ಗೊತ್ತು, ಸಿಟಿ ಜೀವನನೂ ಗೊತ್ತು, ಕಷ್ಟಪಡೋದು ಗೊತ್ತು, ಸೊ ಕಷ್ಟದಿಂದ ಬರೋದು ಗೊತ್ತು. ಸೊ ಅದನ್ನೆಲ್ಲ ಸ್ವಲ್ಪ ನಾವು ಮೇನ್ಸಲ್ಲಿ ಮೀನ್ಸ್ ರೈಟಿಂಗಲ್ಲಿ ಯೂಸ್ ಮಾಡ್ಕೊಂಬಿಟ್ರೆ ತುಂಬ ಯೂಸ್ ಆಗುತ್ತೆ. ಆ್ಯಸ್ ನಾನು ಇದನ್ನು ಬರಿತಾ ಇದ್ದೆ, ಏನಂತಾರೆ ಮೇನ್ಸ್ನ ಆನ್ಸರ್ಸ್ ಬರೆಸ್ತಾ ಇದ್ರು ಅಲ್ಲಿ ಆನ್ಸರ್ ರೈಟಿಂಗು. ಸೊ ಅವಾಗ ಅವರೆಲ್ಲ ನನಗೆ ಹಾಗೆ ಹೇಳ್ತಿದ್ರು, ನಿಮ್ಮದು ಆನ್ಸರ್ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಯಾಕೆಂದರೆ ನಾನು ಸುತ್ತಮುತ್ತ ನೋಡಿರೋದನ್ನೆಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು ನಾನು ಆ ಥರ ಬರೀತಿದ್ದೆ. ಸೊ ಸೋಷಿಯಾಲಜಿ ಒಂದು ನನಗೆ ಹೆಲ್ಪ್ ಆಯಿತು. ಆ್ಯಂಡ್ ಕನ್ನಡ ಲಿಟ್ರೇಚರ್ ಸ್ವಲ್ಪ ಈಸಿ ಇರುತ್ತೆ ಅಂತ ಹೇಳಿದ್ದಾರೆ, ಬಟ್ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಕನ್ನಡದಲ್ಲಿ ಅಷ್ಟೊಂದು ಸ್ಟ್ರಾಂಗೂ ಇಲ್ಲ. ಆ್ಯಂಡ್ ಆ್ಯಂಥ್ರೋಪಾಲಜಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಾನು ಸೋಷಿಯಾಲಜಿನ ಈ ಥರ ಪಿಕ್ ಮಾಡಿಕೊಂಡೆ. ಸೊ ಓದಬೇಕು ಅನ್ನೋದು ನಮ್ಮ ತಲೆಗೆ ಬಂದಾಗ ಇಷ್ಟೊಂದು ಹೆಂಗೆ ಓದೋದು ಅಂತ ತಲೆಗೆ ತಗೋಬೇಡಿ. ಒಂದು ವಿಚಾರ ನಾನು ಹೇಳ್ತೀನಿ, ಯಾರನ್ನೂ ನಾನು ಡಿಗ್ರೇಡ್ ಮಾಡ್ತಿಲ್ಲ, ಡಿಮೋಟಿವೇಟ್ ಮಾಡ್ತಿಲ್ಲ. ಒಂದು ಸಲ ಯೋಚನೆ ಮಾಡಿ, 10th ನೀವು ಎಷ್ಟು ಸಬ್ಜೆಕ್ಟ್ ಓದಿದ್ರಿ, PUCವರೆಗೂ ಎಷ್ಟು ಸಬ್ಜೆಕ್ಟ್ ನೀವು ಓದಿದ್ರಿ, ಇದೆಲ್ಲ ಯಾವುದೂ ಮ್ಯಾಟ್ರಲ್ಲ. ಸೊ ನಮಗೆ ನಾವು ಫಸ್ಟು ನಮ್ಮ ಮೈಂಡನ್ನ ಕೇಪಬಿಲಿಟಿ ಮಾಡಿಕೊಂಡು ಓದಬೇಕು ಅಂದರೆ ಓದ್ಬೋದು. ಸೊ ಯಾವ ಸಬ್ಜೆಕ್ಟ್ ಆದರೂ ಓದ್ಬೋದು. ಯಾಕೆಂದ್ರೆ ನಂದು ಈಗ ಸ್ಟ್ರೀಮ್ ಕಂಪ್ಯೂಟರ್ ಸೈನ್ಸ್ ಆದರೂ ಕೂಡ ನಾನಿವಾಗ ಈಗ ಸೋಷಿಯಲ್ ಸೈನ್ಸ್ ಇಟ್ಕೊಂಡು ನನಗೆ ಇಷ್ಟೊಂದೆಲ್ಲ ಏನೂ ಗೊತ್ತೇ ಇಲ್ಲ ಸ್ಕೂಲ್ ಡೇಸಲ್ಲಿ. ಅಂದರೆ ನಾನು ಇವನ್ನೆಲ್ಲ ತಿಳ್ಕೊಂಡು ಇನ್ನೂ ತಿಳ್ಕೊಬೇಕು ಅಂತ ಉತ್ಸಾಹ ನನಗೆ ಬರ್ತಿದೆ ಅಂದರೆ ಜಸ್ಟ್ ಬಿಕಾಸ್ ಆಫ್ IAS ಅಂತ ಬರಬೇಕು. ಆ್ಯಂಡ್ ನಾವು ಜನಗಳಿಗೇನಾದ್ರು ಒಳ್ಳೇದು ಮಾಡಬೇಕು, ಆ್ಯಂಡ್ ಆ ಅಧಿಕಾರದಲ್ಲಿ ಇದ್ದರೆ ಮಾತ್ರ ಜನಗಳಿಗೆ ಆ ರೀತಿ ಸೇವೆ ಮಾಡ್ಬೋದು ಅನ್ನೋದೊಂದೇ ನನ್ನ ತಲೆಯಲ್ಲಿ ಥಾಟ್ ಇದೆಯೋ ಹೊರತು ಇನ್ನೇನೂ ಇಲ್ಲ. ಅದಕ್ಕೋಸ್ಕರ ನನಗೆ ಆ ಓದೋ ಉತ್ಸಾಹ ಮೇ ಬಿ ಅದರಿಂದ ಬರುತ್ತೇನೋ. ಸೊ ನೀವುಗಳು ಒಂದ್ಸಲ ಈ ಥರ ಟ್ರೈ ಮಾಡಿ. ನಾನೇನಾದ್ರು ತಪ್ಪಾಗಿ ಹೇಳಿದರೆ ಐ ಆಮ್ ಸಾರಿ. ಇನ್ನೊಂದು ಕ್ವೆಶ್ಚನ್ ಇದೆ,
ಸೊ ನಾನು ಈ ಕ್ವೆಶ್ಚನ್ಗೆ ಆನ್ಸರ್ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ, ಯಾಕೆಂದರೆ UPSC ಆ್ಯಂಡ್ KPSC ನಾನು ಓದ್ತಿರೋದ್ರಿಂದ ಸೊ ಅದೇ ಥರನೇ ಇರುತ್ತೆ ಈ ಕ್ವೆಶ್ಚನ್ ಪೇಪರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ GS ಎಲ್ಲ ಆಲ್ಮೋಸ್ಟ್ ಸೇಮ್ ಬರುತ್ತೆ, ಬಟ್ ಅಷ್ಟೊಂದು ಕಷ್ಟ ಬರಲಿಲ್ಲ ಅಂದರೂ ಒಂದಷ್ಟಂತೂ ಬರುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಅಂದರೆ ಇದು ಸ್ಪೆಸಿಫಿಕ್ ಪೇಪರ್ ಅಂತಂದರೆ ನಿಮಗೆ ಯೂಟ್ಯೂಬ್ಗೆ ಹೋದರೆ ತುಂಬಾ ಸೋರ್ಸಸ್ ನಿಮಗೆ ಸಿಗುತ್ತೆ ವಿಲೇಜ್ ಅಕೌಂಟೆಂಟ್ಗೆ ಅಂತ. ಫಸ್ಟ್ ನಾನು ಹೇಳೋದು, ಈಗ ಕನ್ನಡ ನೀವು ಎಕ್ಸಾಮ್ ಬರ್ಕೊಂಬಿಡಿ 29th, ಅದಾದಮೇಲೆ ಸ್ಪೆಸಿಫಿಕ್ ಪೇಪರ್ಗೆ ಒಂದಷ್ಟು ಟೈಮ್ ಕೊಡೋಕ್ಕೂ ಮುಂಚೆ GSನ ಒಂದಷ್ಟು ವೀಡಿಯೋಸ್ ಸಿಗ್ತವೆ ನಿಮಗೆ ಯೂಟ್ಯೂಬಲ್ಲಿ, ಒಳ್ಳೊಳ್ಳೆ ಕ್ಲಾಸಸ್ ಮಾಡಿದ್ದಾರೆ. ಸೊ ಪುನೀತ್ ಫೋರಮ್ ಆಗಿರ್ಬೋದು, ತುಂಬ ಜನ, ನಾನು ಹೆಸರು ಹೇಳ್ತಾ ಹೋದರೆ ತುಂಬ ಜನದ್ದು ಬರುತ್ತೆ. ಸೊ ನೀವು ಅದನ್ನು ರೆಫರ್ ಮಾಡಿ. ಸೊ ಅದನ್ನೆಲ್ಲ ನೀವು ನೋಡಿದ್ಮೇಲೆ ನಿಮಗೆ ಅದು ಗೊತ್ತಾಗ್ತಾ ಬರುತ್ತೆ ಯಾವುದು ಹೇಗೆ ಅಂತ. ಸೊ VAOಗೆ ಇವಾಗಿಂದ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾಕು. ಯಾಕೆ ಅಂತ ಅಂದರೆ ಅದು ಬೇಸಿಕಲಿ ನಾವು ಯೋಚನೆ ಮಾಡಬೇಕು ಯಾವ ಎಕ್ಸಾಮ್ ಎಷ್ಟು ಲೆವೆಲಿಗೆ ಕಷ್ಟ ಇರುತ್ತೆ ಅಂತ. ಏಕೆಂದರೆ ಯೂಶ್ವಲಿ ಇವಾಗಂತೂ ಎಲ್ಲ ಥರ ಗೌರ್ಮೆಂಟ್ ಎಕ್ಸಾಮು ಕಷ್ಟನೇ ಕೇಳ್ತಿದ್ದಾರೆ, ಬಟ್ ವಿಲೇಜ್ ಅಕೌಂಟೆಂಟ್ಗೆ ಅಂದರೆ ಸ್ಪೆಸಿಫಿಕ್ ಪೇಪರೇ ಇದೆ. ಸೊ ಆ ಸ್ಪೆಸಿಫಿಕ್ ಪೇಪರ್ನ ನೀಟಾಗಿ ಓದ್ಕೊಳ್ಳಿ. GSನೂ ಕೂಡ ಓದ್ಕೊಳ್ಳಿ. ಸ್ವಲ್ಪ ಕಷ್ಟನೇ ಬರ್ಬೋದು, ಬಟ್ ಹೆದರಿಸೋಣ, ಏನು ತೊಂದರೆ ಇಲ್ಲ, ಓದ್ಕೊಂಡ್ರೆ ಆಗುತ್ತೆ. ಓಕೆನಾ? ಸೊ ಇದೆಲ್ಲ ನಾನು ಕನ್ನಡ ಇವತ್ತು ನಾನು ಓದಿದ್ದು. ಇವತ್ತು ನನಗೆ ಜಾಸ್ತಿ ಓದೋಕ್ಕಾಗಲಿಲ್ಲ, ಯಾಕೆಂದರೆ ಎನ್ವಿರಾನ್ಮೆಂಟೇ ಕವರ್ ಮಾಡಬೇಕಾಗಿತ್ತಲ್ಲ. ಸೊ ನನಗೆ ಜಾಸ್ತಿ ಓದೋಕ್ಕಾಗಲಿಲ್ಲ, ಹಾಗಾಗಿ ಇದು ಕನ್ನಡ ನಾನು ಕವರ್ ಮಾಡಿದ್ದು. ಇನ್ನೂ ಕೆಲವೊಂದನ್ನು ನಾನು ಬರೀಲಿಲ್ಲ, ಸ್ವಲ್ಪ ವೀಡಿಯೋಸ್ ನೋಡ್ಕೊಂಡು ಹಾಗೇ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ನೋಡಿಕೊಂಡು ಸಾಲ್ವ್ ಮಾಡ್ತಾಯಿದ್ದೆ. ಸೊ ಇದನ್ನೆಲ್ಲ ನಾನು ಓದ್ಕೊಂಡೆ. ನನ್ನ ಫ್ರೆಂಡ್ ಒಬ್ಬರು ನನಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದರು. ಸೊ ನಾನು ಅದನ್ನು ನಿಮಗೂ ಶೇರ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಎಲ್ಲದನ್ನು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇದನ್ನು ಆರಾಮಾಗಿ ಒಂದು ಸಲ ನೋಡ್ಕೊಂಡಂಗಾಗುತ್ತೆ. ಯಾಕೆಂದರೆ ಒಂದು ಸಲ ನಾವು ಎಲ್ಲಾದರೂ ಒಂದು ಕಡೆ ನೋಡಿದಾಗ ಅದನ್ನು ನಾವು ಯೂಶ್ವಲಿ ಮರೆಯಲ್ಲ. ಸ್ವಲ್ಪ ನಾನು ಅದೇ ರೀತಿ. ಸೊ ಈ ವ್ಲಾಗ್ನಲ್ಲಿ ಬರೀ ನಾನು ಆ ಈ ಕ್ವೆಶ್ಚನ್ಸ್ ಅಂತಲೇ ಹೇಳ್ಕೊಂಡು ಬಂದೆ, ಸಾರಿ. ಸೊ ನಾನು ವ್ಲಾಗಲ್ಲಿ ಸಂಪೂರ್ಣ ವೀಡಿಯೋ ನಾನು ತೋರಿಸಿದ್ದೀನಿ ಇವತ್ತು ನಾನು ಓದಿರೋದು. ಸೊ ನಾನು ರೆಕಾರ್ಡ್ ಮಾಡಬೇಕಾದ್ರೆ ಇವಾಗ 7 o'clock ಆಗಿದೆ. ಸೊ ಮಾರ್ನಿಂಗಿಂದ ಓದಿ ಸ್ವಲ್ಪ ಯಾಕೋ ತಲೆನೋವು ಬರ್ತಿದೆ, ಯಾಕೆಂದರೆ 3 daysಯಿಂದ ಕಂಟಿನ್ಯೂಸ್ ಆಗಿ 10 hours ಓದ್ತಿದ್ದೇನಲ್ವಾ. ಸೊ ಸ್ವಲ್ಪ ತಲೆನೋವು ಬರ್ತಾಯಿದೆ, ಬಟ್ ಯಾಕೆಂದರೆ ನಾನು ಓದಿ ಮುಗಿಸ್ಲೇಬೇಕು. ಯಾಕೆಂದರೆ ನಿಮ್ಮ ಜೊತೆ ನಾನು 50 days ಅಂತ ಮಾಡಬೇಕಂತ ಮಾಡ್ತಿದ್ದೀನಲ್ವಾ. ಸೊ ನನಗೆ ಗೊತ್ತಿಲ್ಲ ಎಷ್ಟು ಜನ ನಾನು ಹೇಳಿದೆ ಅಂತ ಮಾಡ್ತಿದ್ದೀರೋ ಅಥವಾ ಮಾಡ್ತಿಲ್ವೋ, ಜಸ್ಟ್ ವಿಡಿಯೋ ನೋಡ್ತಿದ್ದೀರೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇದಂತೂ ಯೂಸ್ಫುಲ್ ಆಗೇ ಆಗುತ್ತೆ. ಟ್ರೈ ಮಾಡಿ, ಯಾವುದು ಟ್ರೈ ಮಾಡ್ದಲೇ ನಮಗೆ ಕಷ್ಟ ಅಂತ ಬಿಡಬಾರ್ದು. ಸೊ ಅದಕ್ಕೋಸ್ಕರ ಹೇಳ್ತೀನಿ. ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ಐ ಆಮ್ ಸಾರಿ. ನಾಳೆ ಒಂದಷ್ಟು ಕನ್ನಡನ ನಾನೇ ಬರೆದ್ಬಿಟ್ಟು ಒಂದಷ್ಟು ನೋಟ್ಸ್ ಹಾಕ್ತೀನಂತೆ. ಇವತ್ತು ನನಗೆ ಯಾಕೋ ಬರೆಯೋದಕ್ಕಾಗಲಿಲ್ಲ. ನಾನು ಹೇಳ್ದಂಗೆ ಬರೀ ಕ್ವೆಶ್ಚನ್ ಪೇಪರ್ಸ್ ಮಾತ್ರ ಕ್ಲಿಯರ್ ಮಾಡ್ಕೊಂಡು ಕೂತಿದ್ದೆ. ಯಾಕೋ ನಂಗೆ ಸ್ವಲ್ಪ ಜ್ವರ ಬರೋ ಥರ ಆಗ್ತಿತ್ತು ಅಂತ ಅಂದ್ಬಿಟ್ಟು ನಾಳೆ ಕಂಪ್ಲೀಟಾಗಿ ನಾನು ಬರೆದ್ಬಿಟ್ಟು ನೋಟ್ಸ್ ಹಾಕ್ತೀನಂತೆ ಕನ್ನಡದು. ಸೊ ಎಕ್ಸಾಮ್ ಹತ್ರ ಬರ್ತಿದೆ, ಯಾರು ಡಿಮೋಟಿವೇಟ್ ಆಗಬೇಡಿ. ಎಕ್ಸಾಮ್ಸ್ನ ಆರಾಮಾಗಿ ಬರೆಯೋಣ, ಈಸಿಯಾಗಿ ಬರೆಯೋಣ. ಹೀಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕೇಳಿ, ನನಗೆ ಆದಷ್ಟು ನಾನು ಕ್ಲಾರಿಫೈ ಮಾಡಿ ಕೊಡ್ತೀನಂತಾನೆ. ಇದೇ ರೀತಿ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಖುಷಿ ಆಗ್ತದೆ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.